ಮೇಷರಾಶಿಯವರು ಈ ದಿವಸ ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ನನಗೆ ಸಹಾಯ ಮಾಡ್ತಾರೆ, ನಾನು ಕಷ್ಟದಲ್ಲಿದ್ದಾಗ ಯಾರೋ ಬಂದು ನನ್ನ ಜೊತೆಗೆ ನಿಲ್ತಾರೆ, ನನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ನಾನು ಮಾಡಿದ್ದನ್ನು ಒಪ್ಕೊಳ್ತಾರೆ, ಇವೆಲ್ಲವೂ ಕೂಡ ದೂರ ಇಟ್ಟು ನಿಮ್ಮದೇ ಆದಂತಹ ರೀತಿಯಲ್ಲಿ ಚಿಂತನೆಗಳನ್ನು ನಡೆಸಬೇಕಾಗತ್ತೆ. ವಿರೋಧಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾರೆ. ಪ್ರತಿ ದಿವಸವೂ ಕೂಡ ಪ್ರತಿನಿತ್ಯವೂ ಕೂಡ ನಿಮಗೆ ಶತ್ರುಗಳ ಕಾಟ, ಶತ್ರುಗಳ ಒಂದು ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು. ನಿಮ್ಮ ಧೈರ್ಯ ಬೇರೆಯವರಿಗೆ ಅದು ಮಾದರಿಯಾಗಬೇಕು ಅನ್ನುವಂಥದ್ದು. ಸರ್ಕಾರದಿಂದ ಲಾಭದ ಸೂಚನೆ ಇದೆ, ನೀವು ಅದರ ಅನುಕೂಲತೆಯನ್ನು ಪಡ್ಕೊಳ್ಳುವಂಥದ್ದು. ಪ್ರಯಾಣದಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದಿದೆ. ಹಳೆಯ ಸ್ನೇಹಿತರಿಂದ ಅವಮಾನವಾಗತ್ತೆ. ಯಾವುದೋ ಘಟನೆಗಳು ನಡೆದಿರುತ್ತೆ, ಅದನ್ನು ಮರೆತಿರ್ತೀರಿ. ಪುನಃ ಸ್ನೇಹಿತರು ಸಂಪರ್ಕಕ್ಕೆ ಬಂದಾಗ ಆ ವಿಷಯ ಮುನ್ನೆಲೆಗೆ ಬಂದು ಅವಮಾನವಾಗ್ತಕ್ಕಂಥದ್ದು. ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗ್ತಕ್ಕಂಥದ್ದು, ಆದಾಯದಲ್ಲಿ ಇಳಿಕೆಯಾಗುವಂಥದ್ದು, ಬಂಡವಾಳದಲ್ಲಿ ನಷ್ಟವಾಗುವಂಥದ್ದು. ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಅನಗತ್ಯವಾದಂತಹ ಸಲಹೆ ಆಗಲಿ ವಾದ ಆಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಪ್ರೇಮಿಗಳಿಗೆ ಕಷ್ಟದ ಪರಿಸ್ಥಿತಿ ಎದುರಾಗಬಹುದು. ಸ್ವಲ್ಪ ಜಾಗರೂಕತೆಯಿಂದ, ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣುಸ್ತ್ರೈಮೂರ್ತಿರ್ ದಿವಾಕರ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಈ ಮಂತ್ರವನ್ನು 12 ಸಲ ಪಠನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನಿದ್ರಾಹೀನತೆ, ಆರೋಗ್ಯ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾವಾಗ ನಿದ್ದೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಸಾಕಾಗೋದಿಲ್ವೋ, ತುಂಬ ಶ್ರಮವಾಗಿರುತ್ತೋ, ಅಥವಾ ಏನೂ ಕೆಲಸ ಇಲ್ಲದೆ ನಿದ್ದೆಗೆಡ್ತಿರೋ, ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಪ್ರಯಾಣದ ಆಯಾಸದಿಂದ ಕೆಲಸವನ್ನು ಮುಂದಕ್ಕೆ ಹಾಕಬಹುದು. ಎಲ್ಲವಕ್ಕೂ ಕೂಡ ಶರೀರ ಮುಖ್ಯವಾದಂತಹ ಸಾಧನ. ಶರೀರ ಚೆನ್ನಾಗಿರಬೇಕು, ಆಗ ಮಾತ್ರ ನೀವು ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಯೋಗ್ಯರಾಗಿರ್ತೀರಿ ಅನ್ನುವಂಥದ್ದು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬತಕ್ಕಂಥದ್ದು ಶಾಸ್ತ್ರದ ಮಾತು. ಆ ರೀತಿಯಲ್ಲಿ ದೇಹ ಚೆನ್ನಾಗಿದ್ದರೆ ನಾವು ಯಾವ ಕೆಲಸವನ್ನು ಬೇಕಾದರೂ ಕೂಡ ಮಾಡಬಹುದು ಅನ್ನುವಂಥದ್ದು. ನಿಮ್ಮ ಹಣ, ನಿಮ್ಮ ಸ್ವಭಾವ, ನಿಮ್ಮ ನಡವಳಿಕೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ನಿಮಗೆ ಅವಮಾನವನ್ನು ಮಾಡುತ್ತೆ. ಮಕ್ಕಳ ಸಹಾಯಕರಿಂದ ನಿಮಗೆ ವಂಚನೆ ಆಗ್ಬೋದು. ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಯಾರೋ ಇರ್ತಾರೆ, ಅಥವಾ ಮಕ್ಕಳ ಆರೈಕೆಗೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ಉಳ್ಕೊಂಡಿರ್ತಾರೆ, ಅಂಥವರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು. ಅದು ಬಹಳ ಬೇಸರವಾಗುತ್ತೆ. ನಮ್ಮ ಮನೆಯಲ್ಲೇ ಊಟ ತಿಂಡಿಯನ್ನು ಮಾಡಿ ಮನೆಯ ಸದಸ್ಯರಂತೆಯೇ ಇದ್ದು ನಮಗೇ ಮೋಸ ಮಾಡಿದ್ರಲ್ಲ ಅನ್ನುವಂಥದ್ದು ಬೇಸರ ನಿಮಗೆ ಆಗುವಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಯಾವಾಗ ನಡೆಯಬಾರ್ದು ನಡೆಯುತ್ತೆ, ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಪ್ರೇಮಿಗಳು ನಿಮ್ಮ ಗೌಪ್ಯವಾದಂತಹ ಒಂದಷ್ಟು ವಿಚಾರಗಳನ್ನು ಮನೆಯವರ ಜೊತೆಯಲ್ಲಿ ಚರ್ಚೆ ಮಾಡಿ, ವಿವಾಹದ ವಿಚಾರಕ್ಕೆ ಚರ್ಚೆಯನ್ನು ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತು ನಿಮಗೆ ಒಂದಷ್ಟು ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಸಮಯ ವ್ಯರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ಳುವ ಹಾಗಾಗತ್ತೆ. ದೊಡ್ಡವರ ಜೊತೆಯಲ್ಲಿ ಮಾತಾಡಿದಾಗ ಏನೇ ಕೇಳಿದರೂ ಕೂಡ ಆಯಿತು ಅಥವಾ ಮಾಡಿಕೊಡ್ತೀನಿ ಅಂತ ಹೇಳಬಹುದು. ಆದರೆ ಅದು ಕಾರ್ಯರೂಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಮತ್ತವರು ಸಿಗ್ತಾರಾ ಅನ್ನೋದು ಪ್ರಶ್ನೆಯಾಗತ್ತೆ. ಹಣದ ಅಭಾವದಿಂದ ನಿಮಗೆ ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಮನೆಯಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರ, ಹೋಮ ಹವನ, ಅಥವಾ ಇನ್ನೇನಾದರೂ ಒಂದು ಭಜನೆ, ಅಥವಾ ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಹೀಗೆಲ್ಲ ಯೋಚನೆಗಳು ಬರುತ್ತೆ. ಆದರೆ ಅದೆಲ್ಲ ಸಾಧ್ಯನಾ, ನನ್ನಿಂದ ಅದನ್ನು ಮಾಡಬಹುದಾ ಅನ್ನೋದನ್ನು ಮೊದಲು ಪ್ರಶ್ನೆ ಮಾಡಿಕೊಳ್ಳಿ.
ಅಧಿಕಾರಿ ವರ್ಗದವರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳ ಸಮಸ್ಯೆಗಳನ್ನು ಸರಿಯಾಗಿ ತಿಳಿದು ಅದನ್ನು ಬಗೆಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಲಕ್ಷ್ಮೀ ದೇವಿಯನ್ನು ಕಮಲ ಪುಷ್ಪದಿಂದ ಅರ್ಚನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ನಿಮ್ಮ ಕರ್ತವ್ಯಕ್ಕೆ ನೀವು ಬದ್ಧರಾಗಿರಿ. ಯಾವ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನು ಪೂರೈಸ್ತಕ್ಕಂತಹ ಚಿಂತನೆಗಳು, ಆ ವಿಚಾರಗಳು ನಿಮ್ಮ ಮುಂದಿರಲಿ ಅಂತ ಅರ್ಥ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆ. ನಿಮ್ಮ ಸ್ಪರ್ಧಾತ್ಮಕವಾದಂತಹ ಜೀವನ ನಿಮಗೆ ಬೇಸರ ತರುತ್ತೆ. ಪ್ರತಿ ಕ್ಷಣವೂ ಕೂಡ ಸ್ಪರ್ಧಾತ್ಮಕವಾಗೇ ಬದುಕಬೇಕಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಆ ರೀತಿ ಮಾಡಿಕೊಂಡಿರುವಂಥವ್ರು ನಾವೇ. ಅದರ ಬಗ್ಗೆ ಚಿಂತನೆಗಳು ಬರಲಿ. ವಿದ್ಯಾರ್ಥಿಗಳು ವಿಚಲಿತವಾಗದಂತಹ ಮನಸ್ಸಿನಿಂದ ಓದಬೇಕು. ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಓದಬೇಕು. ಇಲ್ಲದೇ ಇದ್ದರೆ ನಿಮ್ಮ ಅಧ್ಯಯನಕ್ಕೆ ದೊಡ್ಡ ಮಟ್ಟದ ತೊಂದರೆ ಆಗತ್ತೆ ಅಂತ ಅರ್ಥ. ಪ್ರೇಮಿಗಳಲ್ಲಿ ಪರಸ್ಪರವಾದಂತಹ ಕಿತ್ತಾಟ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ, ಎಲ್ಲದಕ್ಕೂ ಜಗಳ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಮಂಡುತನ, ಹಠ, ಇವೆಲ್ಲವೂ ಕೂಡ ನಿಮ್ಮ ಒಂದು ಪ್ರೀತಿಗೆ ಭಂಗವನ್ನು ತರ್ತಕ್ಕಂಥದ್ದಾಗಬಹುದು. ಶಿವನ ಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶಿವನ ಅನುಗ್ರಹವಾಗಲಿ. ಶುಭವಾಗಲಿ. ಕನ್ಯಾ ರಾಶಿ, ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ಬೇರೆ ಅಪಘಾತಗಳಾದರೂ ಕೂಡ ಆಗಬಹುದು ಅನ್ನುವಂಥದ್ದು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗತ್ತೆ. ವಿನಾಕಾರಣವಾದಂತಹ ನಿರೀಕ್ಷಿತವಾದಂತಹ ಖರ್ಚು ತಲೆಯ ಮೇಲೆ ಬರ್ತಕ್ಕಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರದಲ್ಲಿ ಹಲವಾರು ಗೊಂದಲಗಳನ್ನು ಮಾಡಿಕೊಳ್ತೀರಿ. ಅದು ಬೇಕಾಗಿರೋದಿಲ್ಲ. ಸರಿಯಾದಂತಹ ರೀತಿಯಲ್ಲಿ ಇದ್ದುಬಿಟ್ರೆ ಯಾವ ಗೊಂದಲಕ್ಕೂ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡಗಳನ್ನು ಸ್ವಲ್ಪ ದೂರ ಮಾಡಿಕೊಳ್ಳಿ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ಕಾಲಭೈರವನ ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಸಿ. ಇಲ್ಲದೇ ಇದ್ದರೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ದಾಂಪತ್ಯದಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಜಗಳ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಳಿ. ನೀವೇ ಅದನ್ನು ತಪ್ಪಿಸಲಿಕ್ಕೆ ಅವಕಾಶಗಳೇ ಇರುತ್ತೆ. ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗಬೇಡಿ. ಯಾವುದೇ ರೀತಿಯ ಹಣ ಹೂಡಿಕೆ ನಿಮಗೆ ಆದಾಯವನ್ನು, ನಿಮ್ಮ ವೃತ್ತಿಗೆ ಶೋಭೆಯನ್ನು ತರುವಂಥದ್ದಲ್ಲ ಅಂತ ಅರ್ಥ. ಕಲಾ ಪ್ರಪಂಚದ ಹಿರಿಯರ ಚೇತನಗಳಿಗೆ ಗೌರವ ಸಿಗ್ತಕ್ಕಂಥದ್ದಿದೆ. ನಾಯಕತ್ವವು ಗೌರವವನ್ನು ತಂದುಕೊಡುತ್ತೆ. ನಿಮ್ಮ ಒಂದು ಮುಖ್ಯ ನೆಲೆಯಲ್ಲಿ ನಡೀತಕ್ಕಂತಹ ಕೆಲಸಗಳೇನಿದೆ ಅದು ನಿಮಗೆ ವಿಶೇಷವಾದಂತಹ ಗೌರವವನ್ನು ತಂದುಕೊಡುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂಥದ್ದು. ಷೇರು ಮಾರುಕಟ್ಟೆಯಿಂದ ಒಂದಷ್ಟು ಲಾಭ ಬರುವಂಥದ್ದಿದೆ. ಇವೆಲ್ಲವನ್ನು ಗಮನಿಸಿದಾಗ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಇಷ್ಟದೇವತೆ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಕಾಪಾಡಲಿ, ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಎಲ್ಲರ ಜೊತೆಯಲ್ಲೂ ಕೂಡ ಈ ದಿವಸ ಸಂತೋಷವಾಗಿರಿ. ಪ್ರಯತ್ನಪೂರ್ವಕವಾಗಿ ಯಾವ ನಿಷ್ಠುರಗಳನ್ನು ಮಾಡಿಕೊಳ್ಬೇಡಿ. ಆದಷ್ಟು ಸಂತೋಷಕ್ಕೆ ಆದ್ಯತೆಯನ್ನು ನೀಡಿ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಆಸಕ್ತಿ ಇರೋದಿಲ್ಲ. ಓದಿನ ಬಿಟ್ಟು ಉಳಿದ ಎಲ್ಲ ವಿಚಾರಗಳು ಕೂಡ ತುಂಬ ಪ್ರಿಯವಾಗುತ್ತೆ. ಓದು ಅಂತಂದರೆ ಏನೋ ಒಂದು ರೀತಿಯಲ್ಲಿ ಬೇಡದ ಮನಸ್ಸು. ಈ ರೀತಿಯಾದಾಗ ನಿಮ್ಮ ವಿದ್ಯಾರ್ಥಿ ಜೀವನ ಯಾವ ರೀತಿ ಹೊಳೆಯಬೇಕು, ಪ್ರಕಾಶಮಾನವಾಗಬೇಕು, ಭವಿಷ್ಯತ್ತನ್ನು ಕಂಡುಕೊಳ್ಬೇಕು, ಇವೆಲ್ಲವನ್ನು ಗಮನಿಸಿ. ಯಾವುದೇ ಕಾರಣಕ್ಕೂ ಕೂಡ ಅತಿಯಾದಂತಹ ನಂಬಿಕೆ ಯಾರ ಮೇಲೂ ಕೂಡ, ಯಾವ ವಿಷಯದಲ್ಲೂ, ಯಾವ ವಸ್ತುವಿನಲ್ಲೂ ಕೂಡ ಬೇಡ ಅಂತ ಅರ್ಥ. ಕುಟುಂಬದಲ್ಲಿ ಶುಭವಾದಂತಹ ವಾತಾವರಣ ಇರುತ್ತೆ. ಆದರೆ ಅದು ದಿನಪೂರ್ತಿ ಹಾಗೇ ಇರೋದಕ್ಕೆ ಎಲ್ಲರ ಪ್ರಯತ್ನವೂ ಕೂಡ ಇರಬೇಕಾಗತ್ತೆ. ನಿಮ್ಮೆಲ್ಲ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ಯಾರನ್ನ ಪೂರ್ಣವಾಗಿ ನಂಬಿರ್ತೀರೋ ಅವರ ಸಂಬಂಧಿಕರಿರ್ಬೋದು, ಮನೆಯವರೇ ಇರ್ಬೋದು, ನೆಂಟರಿಷ್ಟರಿರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಹೊರಗಿನ ಸಮಾಜದವರಿರ್ಬೋದು, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯವರೇ ಇರ್ಬೋದು,
ಪೂರ್ಣವಾಗಿ ನಂಬಿರ್ತಿರಲ್ಲ ಅವರಿಂದ ಹಣದ ದ್ರೋಹವಾಗುತ್ತೆ, ವಂಚನೆಯಾಗತ್ತೆ. ವೃತ್ತಿ ಅಥವಾ ನೌಕರಿಯಲ್ಲಿ ತುಂಬ ಒತ್ತಡಗಳು ಬರುವಂಥದ್ದು, ಪ್ರೇಮಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಅಧ್ಯಯನದ ಕಡೆ ಮನಸ್ಸಿದ್ರೆ ಮಾತ್ರ ಜಯ ಇರುವಂಥದ್ದು, ವಿಷಯವನ್ನು ತಿಳ್ಕೊಳ್ಬೇಕು, ಜ್ಞಾನಾರ್ಜನೆ ಆಗಬೇಕು ಅನ್ನುವಂತಹ ಹಂಬಲ ಇದ್ದರೆ ಮಾತ್ರ ಅನುಕೂಲವಾಗತ್ತೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇವರ ಮಧ್ಯದಲ್ಲಿ ವೈಮನಸ್ಯ ಬೆಳೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಲಾಭ ಇದ್ದರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಯಾಕೆ ಅಂತಂದರೆ ಬಂದ ಲಾಭವನ್ನು ಯಾರೋ ನಿಮಗೆ ವಂಚನೆ ಮಾಡ್ತಾರೆ ಅನ್ನುವಂಥದ್ದು ಜ್ಞಾಪಕ ಇರಲಿ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ವೈವಾಹಿಕ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ಸ್ನೇಹಿತರ ಕೆಲಸಕ್ಕೋಸ್ಕರವಾಗಿ ಸಮಯವನ್ನು ವ್ಯರ್ಥ ಮಾಡ್ತೀರಿ ಅಥವಾ ಸಮಯವನ್ನು ವ್ಯಯ ಮಾಡ್ತೀರಿ. ಯಾರೋ ನಿಮ್ಮ ಸ್ನೇಹಿತರ ಕೆಲಸ ಆಗಬೇಕಾಗಿರುತ್ತೆ, ನಿಮ್ಮ ಕೆಲಸಗಳನ್ನು ಬಿಟ್ಟು ಅವರ ಕೆಲಸಕ್ಕೋಸ್ಕರವಾಗಿ ನೀವು ಒದ್ದಾಟವನ್ನು ಮಾಡುವಂಥದ್ದಾಗತ್ತೆ. ಹಿರಿಯರ ನಿರ್ಲಕ್ಷ್ಯ ನಿಮಗೆಲ್ಲವುದಕ್ಕೂ ಅಡ್ಡಿಯಾಗತ್ತೆ. ಅಂದರೆ ಇಲ್ಲಿ ಎರಡು ಅರ್ಥ ಮಾಡಿಕೊಳ್ಬೇಕು. ಹಿರಿಯರ ನಿರ್ಲಕ್ಷ್ಯ ಅಂತಂದರೆ ನೀವು ಮಾಡುವಂತಹ ಕೆಲಸಕ್ಕೆ ದೊಡ್ಡವರು ನಿರ್ಲಕ್ಷ್ಯವನ್ನು ತೋರುವಂಥದ್ದು ಒಂದು. ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಇನ್ನೊಂದೇನು ಅಂತಂದರೆ ನೀವು ದೊಡ್ಡವರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಕ್ಕಂಥದ್ದು, ಅವರ ಬಗ್ಗೆ ಗೌರವ ಇಲ್ಲದೆ ಇರುವಂಥದ್ದು, ಅವರ ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಅವರ ಸಲಹೆ ಸೂಚನೆಗಳು ಬೇಡ ಅಂತ ಅನಿಸುವಂಥದ್ದು, ಅವ್ರನ್ನ ಧಿಕ್ಕರಿಸ್ತಕ್ಕಂಥದ್ದು, ಇದು ನಿಮಗೆ ದೊಡ್ಡ ತೊಂದರೆಯಾಗತ್ತೆ, ಅಡ್ಡಿಯಾಗತ್ತೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಿ. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂತಹ ರೋಗಿಗಳು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಪರಸ್ಪರ ಹೊಂದಾಣಿಕೆ ಅಂತಕ್ಕಂಥದ್ದಿರಲಿ. ಪೋಷಕರನ್ನು ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬೇಡಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಅಭಿಪ್ರಾಯ ಭೇದಗಳು ಬೇರೆ ಬೇರೆ ಇರಬಹುದು, ಆದರೆ ವಿಚಾರವನ್ನು ಸ್ಪಷ್ಟ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಸಾತ್ವಿಕವಾದಂತಹ ನಿರ್ಧಾರಕ್ಕೆ ಬನ್ನಿ, ಸಾತ್ವಿಕವಾಗಿ ನಡ್ಕೊಳ್ಳಿ ಅನ್ನುವಂಥದ್ದು. ಸಹೋದರಿಯರ ಚಿಂತೆ ನಿಮಗೆ ಬೇಸರವಾಗುತ್ತೆ. ಅಕ್ಕ ತಂಗಿಯರ ಒಂದು ಏನೋ ಸಮಸ್ಯೆಗಳು, ಅವರು ಆಲೋಚನೆಯಲ್ಲಿರ್ತಕ್ಕಂಥದ್ದು, ಅವರ ಕಷ್ಟ, ಇವೆಲ್ಲ ನಿಮಗೆ ಬೇಸರವನ್ನು ತರ್ತಕ್ಕಂಥದ್ದು. ವೆಂಕಟರಮಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ತಿರುಪತಿ ಬೆಟ್ಟವನ್ನು ನಾವು ಹತ್ತೇವೆ ಅನ್ನುವಂತಹ ಹರಕೆಯನ್ನು ಮಾಡಿಕೊಳ್ಳಿ. ನಿಮಗೆ ಯೋಗ್ಯವಾಗಿದ್ದರೆ ಮಾತ್ರ ಹರಕೆ, ಯಾರ ಬಲವಂತಕ್ಕೂ ಅಲ್ಲ. ಇದನ್ನು ಗಮನಿಸಿ ನಿರ್ಧಾರ ಮಾಡಿ ಶುಭವಾಗಿ. ಕುಂಭರಾಶಿ ಹಣಕ್ಕೆ ಯಾವ ಅಡಚಣೆಯೂ ಇಲ್ಲ, ಯಾವ ಯೋಚನೆಯೂ ಇಲ್ಲ, ಆದರೆ ಖರ್ಚು ಮಾತ್ರ ಅಧಿಕವಾಗಿರತಕ್ಕಂಥದ್ದು. ಬಂಧುಗಳಿಂದ ಟೀಕೆಗೆ ಅಪಹಾಸ್ಯಕ್ಕೆ ಒಳಗಾಗ್ತೀರಿ. ಯಾವ ಮಾತನ್ನು ಬಂಧುಗಳು ನಿಮ್ಮ ವಿಷಯವಾಗಿ ಆಡಬಾರ್ದು ಅಂತಹ ಮಾತುಗಳನ್ನೇ ಆಡಿ ನಿಮ್ಮ ಮನಸ್ಸನ್ನು ನೋಯಿಸೋದಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಆತಂಕ ಇರತಕ್ಕಂಥದ್ದು. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕಾಡಬಹುದು, ಅದು ಕೂಡ ನಿಮಗೆ ಆತಂಕವನ್ನು ತರ್ತಕ್ಕಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಮಯದ ಸದುಪಯೋಗ ಆಗಬೇಕು ಅನ್ನುವಂಥದ್ದು. ಒಂದು ಕ್ಷಣವೂ ಕೂಡ ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅಂತ ಹೇಳಿ ಸುಭಾಷಿತಕಾರರು ಹೇಳಿದ್ದಾರೆ. ಹಾಗೆ ಮುಂದಕ್ಕೆ ಅದನ್ನೇ ಹೇಳ್ತಾ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಮೌಲ್ಯಯುತವಾದಂಥದ್ದು. ಆದ್ದರಿಂದ ಸಮಯವನ್ನು ಹಾಳು ಮಾಡಬಾರ್ದು, ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಮಾತು. ಆತುರದ ನಿರ್ಧಾರದಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಯಾವುದೋ ಒಂದು ಕಷ್ಟ ಬಂತು ಅಥವಾ ಇನ್ಯಾವುದೋ ನಿಂತ ನಿಲ್ಲಿಗೆ ಒಂದು ತೀರ್ಮಾನವನ್ನು ಮಾಡಿದ್ರಿ ಅಂತಾದರೆ ಅದು ನಿಮಗೆ ನಷ್ಟಕ್ಕೆ ದಾರಿಯಾಗತ್ತೆ ಅಂತ ಅರ್ಥ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ತುಂಬ ಉತ್ತಮವಾದಂತಹ ದಿವಸ ನಿಮ್ಮ ಪಾಲಿಗೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂಥದ್ದು, ಅನುಕೂಲವಾಗುವಂಥದ್ದು, ಇನ್ಯಾವುದೋ ಸೌಲಭ್ಯಗಳು ದೊರೆಯುವಂಥದ್ದು ಇದೆ ಅಂತ ಅರ್ಥ. ವೈವಾಹಿಕ ಜೀವನದಲ್ಲಿ ನಕಾರಾತ್ಮಕವಾದಂತಹ ಯಾವುದೇ ಚಿಂತನೆಗಳು ಬೇಡ. ಕುಟುಂಬದ ವಿಚಾರದಲ್ಲಿ, ಪತಿಪತ್ನಿಯರ ವಿಚಾರದಲ್ಲಿ ಯಾವ ಕಾರಣಕ್ಕೂ ನೀವು ನಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬಾರದು ಅನ್ನುವಂಥದ್ದು. ಕುಟುಂಬದ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದನ್ನು ಪ್ರಯತ್ನಪೂರ್ವಕವಾಗಿ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಕೆಲಸ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಯೋಜನೆಯಂತೆ ಮಾಡಿ, ಏನು ಪ್ಲಾನ್ ಇದೆ ಅದರಂತೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ.
ಪ್ರಯತ್ನಪೂರ್ವಕವಾಗಿ ಯಾವುದೋ ಒಂದು ವಿವಾಹ ಸಂಬಂಧ ನಿಶ್ಚಯವಾಗಬಹುದು. ಅಂದರೆ ನಿಮ್ಮ ಕುಟುಂಬದಲ್ಲೋ ಸ್ನೇಹಿತರ ಮಧ್ಯದಲ್ಲೋ ಸಂಬಂಧಿಕರಲ್ಲೋ ಮದುವೆ ಗೊತ್ತಾಗುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.